ಮೈಸೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ, ಹೊಲ ಗದ್ದೆಗಳು ಕೂಡ ನಾಶವಾಗಿದೆ. ಹುಣಸೂರು ತಾಲೂಕಿನ ಅನೇಕ ಭಾಗದಲ್ಲಿ ನೆಲದ ಮಳೆಯ ಆರ್ಭಟ. ಮಳೆಯಿಂದ ಬಹುತೇಕ ಗ್ರಾಮಗಳು ಈಗ ಜಮೀನಿನ ಪರಿಸ್ಥಿತಿ ಸಂಕಷ್ಟಕ್ಕೆ ಎದುರಾಗಿದೆ. ಯಾಕೆಂದರೆ ಜಮೀನುಗಳಿಗೆ ನೀರು ನುಗ್ಗಿದಂಥ ಪರಿಣಾಮ ಈಗ ಜಮೀನುಗಳು ಸಂಪೂರ್ಣವಾಗಿ ಹಾಳಾಗ್ತವೆ. ಅನೇಕ ಜಮೀನುಗಳು ಜಲಾವೃತವಾಗಿದೆ. ನೂರಾರು ಎಕರೆಯಲ್ಲಿ ಬೆಳೆದಂಥ ಶುಂಠಿ, ತಂಬಾಕು ಬೆಳೆ ಈಗ ನಾಶವಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಭಾಗದ ಮಾಹಿತಿ ಕೂಡ ಬರ್ತಾ ಇದೆ. ಟಿ ನರಸೀಪುರ ತಾಲೂಕಿನಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಮನೆಗಳ ಒಳಗೆ ನುಗ್ಗಿರುವಂಥ ಮಳೆ ನೀರು, ಕೆರೆಯಂತಾಗಿರುವಂಥ ಬಹುತೇಕ ರಸ್ತೆಗಳು. ಸುಜ್ಜಲೂರು ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಸುಜ್ಜಲೂರು ಗ್ರಾಮದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಮನೆಗಳ ಒಳಗೆ ನುಗ್ಗಿರುವಂಥ ಚರಂಡಿ ನೀರು, ಮಳೆಯಲ್ಲಿ ನೀರು ಹೊರಹಾಕಲು ಹರಸಾಹಸವನ್ನು ಪಡಲಾಗ್ತಾ ಇದೆ. ನೀರು ಹೊರ ಹಾಕೋದಕ್ಕೆ ಗ್ರಾಮಸ್ಥರು ಸರ್ಕಸನ್ನು ಮಾಡ್ತಿದ್ದಾರೆ. ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗ್ತಾ ಇದೆ. ಇನ್ನು ಮಳೆ ಬಂದಿರುವಂಥ ಪರಿಣಾಮ ಅನೇಕ ಭಾಗದಲ್ಲಿ ಸಮಸ್ಯೆ ಎದುರಾಗಿದೆ, ಕಷ್ಟ ಆಗ್ತಾ ಇದೆ. ಜನರು ಕೂಡ ಈ ಕಷ್ಟದ ನಡುವೆ ಜೀವನ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮೈಸೂರು ಜಿಲ್ಲೆಯ ಮಳೆ ಅವಾಂತರ ಇಲ್ಲಿಗೆ ನಿಲ್ಲಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಂಡುಬರ್ತಾ ಇದೆ. ಕೆರೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಹಸುವನ್ನು ರಕ್ಷಿಸಿದಂಥ ಯುವಕರೆಲ್ಲ ಸೇರಿ ಹಸುವನ್ನು ಕಾಪಾಡಿದ್ದಾರೆ. ಮಳೆ ಜೋರಾಗಿದ್ದಂಥ ಪರಿಣಾಮ ಕೆರೆ ತುಂಬ ಜೋರಾಗಿ ಹರಿತಾ ಇತ್ತು, ನದಿ ಕೂಡ ತುಂಬ ಜೋರಾಗಿ ಹರಿತಾ ಇತ್ತು. ಇಂಥದ್ರಲ್ಲಿ ಕರು ಏನಿತ್ತು, ಕರು ಹೋಗ್ತಾ ಇತ್ತು. ಕೂಡಲೇ ಯುವಕರೆಲ್ಲ ಸೇರಿ ಆ ಕರುವನ್ನು ಕಾಪಾಡಿದ್ದಾರೆ. ಇನ್ನು ಪಿರಿಯಾಪಟ್ಟಣ ತಾಲೂಕಿನ ತರಿಕಲ್ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಹಾರ್ನಳ್ಳಿ ಗ್ರಾಮದ ಶಿವಣ್ಣ ಅವರಿಗೆ ಸೇರಿದ ಕರು ಅಂತ ಹೇಳಲಾಗ್ತಾ ಇದೆ. ಬಾಲ್ಗೆರೆ ಕೆರೆ ಏನಿದೆ ಅದು ಕೋಡಿ ತುಂಬಿ ಒಡೆದೋಗಿತ್ತು. ಅದರ ಪರಿಣಾಮ ಆ ಭಾಗದಲ್ಲಿ ನೀರು ನುಗ್ಗಿತ್ತು. ಇನ್ನು ಮೈಸೂರು ಜಿಲ್ಲೆ ಕಥೆ ಆದರೆ ಚಿಕ್ಕಮಗಳೂರಲ್ಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ದಿನೇ ದಿನೇ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಬಿರುಗಾಳಿ ಸಹಿತ ಮಳೆಗೆ ಧರೆಗುಳಿದಂಥ ಬೃಹತ್ ಮರ. ಅಜ್ಜಂಪುರ ಬಳಿ ಹೆದ್ದಾರಿ ಮೇಲೆ ಅಡ್ಡಲಾಗಿ ಬಿದ್ದಂಥ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉಳಿವೆ. ತರೀಕೆರೆ ತಾಲೂಕಿನ ತಾವರೆಕೆರೆ ಗ್ರಾಮದ ಬಳಿ ಘಟನೆ ನಡೆದಿದೆ. ವಿಪತ್ತು ನಿರ್ವಹಣಾ ತಂಡದಿಂದ ಈಗ ಕಾರ್ಯಾಚರಣೆ ನಡೆತಾರೆ. ಪೊಲೀಸರು ಸಹ ಮರ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಚಿಕ್ಕಮಗಳೂರಿನಿಂದ ಬರ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದಾರೆ ಯಾವ ರೀತಿ ಮಳೆ ಇದೆ ಅಂತ. ಅನೇಕ ಕಡೆ ಈಗಾಗಲೇ ಧಾರಾಕಾರ ಮಳೆ ಆಗಿದೆ. ಚಿಕ್ಕಮಗಳೂರಿನ ಅನೇಕ ಭಾಗದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ರಸ್ತೆಗಳೇ ನದಿಯಂತೆ ಆಗಿವೆ. ಹೀಗಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ಪ್ರಮುಖ ರಸ್ತೆಗಳಲ್ಲಿ ನೀರು ತುಂಬಿರುವಂಥ ಹಿನ್ನೆಲೆಯಲ್ಲಿ ಅನೇಕ ಕಡೆ ಮರಗಳು ನೆಲಕ್ಕೆ ಉಳಿದ್ರೆ, ಇನ್ನು ಈ ಒಂದು ಭಾಗದಲ್ಲಿ ಅಂದರೆ ತಾವರೆಕೆರೆ ಭಾಗದಲ್ಲಿ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುಳಿವೆ. ಪರಿಣಾಮ ಈಗ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ವಿಪತ್ತು ನಿರ್ವಹಣಾ ತಂಡ ಹಾಗೂ ಪೊಲೀಸ್ ಇಲಾಖೆ ವಿದ್ಯುತ್ ಕಂಬಗಳನ್ನು ಬದಿಸರಿಸಿ ಸಂಪರ್ಕ ಸರಿ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಲು ಸಾಲು ಅವಾಂತರಗಳೇ ನಡೀತಾ ಇದೆ. ರಸ್ತೆಯಲ್ಲೆಲ್ಲ ನೀರು ನಿಂತು ವಾಹನ ಸವಾರರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆಯಿಂದ ಆದಂತಹ ಅವಾಂತರಗಳಿದು. ಮಳೆ ಬಂದ್ರೆ ಸಾಕು ಸಾಲು ಸಾಲು ಅವಾಂತರಗಳು. ರಸ್ತೆಯಲ್ಲೆಲ್ಲ ನೀರು ನಿಂತು ವಾಹನ ಸವಾರರು ಪರದಾಟವನ್ನ ನಡೆಸಬೇಕಾದಂತ ಪರಿಸ್ಥಿತಿ. ನಿನ್ನೆ ಸುರಿದಂತ ಮಳೆಗೆ ಪಣತ್ತೂರು ರೈಲ್ವೆ ಬ್ರಿಡ್ಜ್ ಬಳಿ ಅವಾಂತರವೇ ನಡೆದಿದೆ. ರಸ್ತೆಯಲ್ಲಿಯೇ ನೀರು ನಿಂತು ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ರಸ್ತೆ ಮೇಲಿನ ನೀರು ತೆರವು ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರು. ಎಚ್ಎಎಲ್ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮಾನವೀಯ ರೀತಿಯಲ್ಲಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ರಸ್ತೆ ಪಕ್ಕದಲ್ಲಿ ಚರಂಡಿ ತೋಡಿ ನೀರನ್ನ ತೆರವು ಮಾಡಿದ್ದಾರೆ. ಖಾಕಿ ಅಂತ ಸಮಯ ಪ್ರಜ್ಞೆಯನ್ನು ಕೂಡ ಅವರು ಮೆರೆದಿದ್ದಾರೆ. ಟ್ರಾಫಿಕ್ ಪೊಲೀಸ್ ಕೆಲಸಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಈ ರೀತಿ ಒಳ್ಳೆ ಕಾರ್ಯ ಮಾಡಿರೋದಕ್ಕಾಗಿ ಒಂದು ಕಡೆ ವಿಡಿಯೋ ಕೂಡ ವೈರಲ್ ಆಗಿದೆ. ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಇನ್ನೊಂದು ಅಲ್ಲೇ ಹಾಕಿನ ಪಕ್ಕದಲ್ಲಿ ಹಾಕಿನ ಮನೆಯಲ್ಲ ಅಲ್ಲೇ ಪಕ್ಕ